ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತಿಗೂ ಕೂಡ ಅಸ್ಪೃಶ್ಯತೆಯನ್ನು ಕಾಡುವಂತಹ ಜನ ಹಲವಾರು ಹಳ್ಳಿಗಳಲ್ಲಿ ಹಲವಾರು ಪಟ್ಟಣಗಳನ್ನು ನೋಡ್ತಾ ಇದ್ವಿ. ಅವ್ರು ಇವತ್ತು ಏನಾಗಿದೆ, ಉತ್ತರಾಖಂಡದಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿ ಹೇಳಿ ಹೋದ್ಮೇಲೆ ಆ ಇಡೀ ಜಾಗವನ್ನ ಏನು ಸ್ವಚ್ಛಗೊಳಿಸಲಿದೆ ದಲಿತ ಅನ್ನೋ ಕಾರಣಕ್ಕೆ ಅವರನ್ನ ಅಲ್ಲಿ ಜಾಗವನ್ನ ಸ್ವಚ್ಛಗೊಳಿಸಿದ್ರು. ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ, ಯಾವ ಸ್ಥಾನಮಾನದಲ್ಲಿ ನಾವೆಲ್ಲರೂ ಕೂಡ ಇವತ್ತು ದಲಿತರು ಇಡೀ ದೇಶಾದ್ಯಂತ ಎಲ್ಲಾ ಕಡೆ ಪ್ರತಿಭಟನೆ ಮಾಡಿ ಬಿಜೆಪಿ ಅವರಿಗೆ RSS ನವರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ. ಇವತ್ತು ಯೋಚನೆ ಮಾಡಬಹುದು, ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದಾಗ ಸಿದ್ದರಾಮಯ್ಯ ಅವರು ಎಲ್ಲಿ ಭಾಷಣ ಮಾಡಿದ್ರು ಅದನ್ನೆಲ್ಲ ಸ್ವಚ್ಛ ಮಾಡಿ ಇವತ್ತು ನೀವು ಯಾವ ಸ್ಥಾನದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಅಂತ ಯೋಚನೆ ಮಾಡಬೇಕು. ಇಡೀ ದೇಶದಲ್ಲಿ ಕೂಡ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ ಯಾವ ಸ್ಥಾನಮಾನದಲ್ಲಿದ್ದಾರೆ, ಇಡೀ ದೇಶದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಮನೆಯವರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ದಲಿತರು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಈ ಮಾತನ್ನು ಹೇಳ್ತಂತಂದ್ರೆ 2014ರಲ್ಲಿ ನೀವು ಎಲ್ಲೆಲ್ಲ ನೋಡ್ರಿ, ಎಲ್ಲಾ ಟಿವಿಗಳಲ್ಲಿ ನೋಡ್ರಿ, ಎಲ್ಲಾ ಪೇಪರ್ಗಳಲ್ಲಿ ನೋಡ್ರಿ, ಎಲ್ಲಾ ಯುವಕರು ವಿದ್ಯಾರ್ಥಿಗಳು ಮೋದಿ 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 ಅಂತ ಎಲ್ಲ ಕಡೆ ಘೋಷಣೆ ಕೊಡ್ತಾ ಇದ್ರು. 2014ರಲ್ಲಿ ಇವತ್ತೇನು ಪರಿಸ್ಥಿತಿ ಇದೆ, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ನೀರು ಪತ್ರಿಕೆ ಸೋರಿಕೆ ಆಗಿದ್ದು ಯಾರಿಂದ? ಈ ದೇಶದ ಪ್ರಧಾನಿಯಿಂದ. ಈ ದೇಶದ ಪ್ರಧಾನಿಗೆ ನೇರವಾಗಿ ಕಾರಣ ಒಬ್ಬ ಅಸಮರ್ಥ ಪ್ರಧಾನಿ ಯಾರು ಇದ್ರೆ ಅದು ಮೋದಿ ಅನ್ನೋದು ಇದೀಗ ಜಗತ್ತಿಗೆ ಗೊತ್ತಾಗಿತ್ತು. ಕೇವಲ ಭಾರತಕ್ಕಲ್ಲ, ಅತ್ಯಂತ ಪ್ರಭಾವಶಾಲಿಯಾಗಿ ಒಕ್ಕಿನ ಮಹಿಳೆಯಾಗಿ ಆಯ್ಕೆ ನಡೆಸಿದಂತ ಶ್ರೀಮತಿ ಇಂದಿರಾ ಗಾಂಧಿಯಲ್ಲಿ, ನೆಹರೂರಿಯಲ್ಲಿ ಇವತ್ತಿರುವಂತಹ ಮೋದಿ ಅಸಮರ್ಥ ನಾಯಕ ಮೋದಿಯವರು. ಅವ್ರು ಮಾತಾಡಿದ್ರೆ ಹೇಳ್ತಾರೆ, ನೀವೇನ್ ಮಾಡಿದ್ರಿ ಕೆಲಸ 60-70 ವರ್ಷಕ್ಕೆ ಏನ್ ಮಾಡಿ ಅಂತ ಕೇಳ್ತಾರೆ. ನಾವ್ ಹೇಳ್ತೀವಿ 60-70 ವರ್ಷದಲ್ಲಿ ನೆಹರೂರು ಪಂಚವಾರ್ಷಿಕ ಯೋಜನೆ ಆಗೋದ್ರ ಮೂಲಕ ಹಸಿರು ಕ್ರಾಂತಿ ಆಗ್ಬೇಕು ಅಂತ ಹೇಳಿ 1200 ಡ್ಯಾಮ್ಗಳು, ಎಷ್ಟು ಡ್ಯಾಮ್? 1200 ಡ್ಯಾಮ್ಗಳು. ಅವು ಬೃಹತ್ ಜಲಾಶಯಗಳಿರಲಿ, ಮಧ್ಯಮ ಜಲಾಶಯಗಳಿರಲಿ, ಆಮೇಲೆ ಸಣ್ಣ ಡ್ಯಾಮ್ಗಳಿರಲಿ, ಎಲ್ಲರೂ ಸೇರಿ ಈ ದೇಶ ಹಸಿರಿನಿಂದ ಮುಕ್ತ ಆಗ್ಬೇಕು ಅಂತ ಹೇಳಿ ಹಸಿರು ಕ್ರಾಂತಿಯನ್ನು ಮಾಡೋದಕ್ಕೆ ಅವರು ಚಾಲನೆ ಕೊಟ್ಟು 1200 ಡ್ಯಾಮ್ಗಳನ್ನ ಕಟ್ಟಿದ್ದು. ಮೋದಿ ಆಯ್ಕೆ ಬಂದ್ಮೇಲೆ ನಾವು ಪ್ರಶ್ನೆ ಮಾಡಬೇಕು, ಎಷ್ಟು ಡ್ಯಾಮ್ ಕಟ್ಟಿರಿ, ಎಷ್ಟು ಡ್ಯಾಮ್ ಕಟ್ಟಿರಿ ಸೆಂಟ್ರಲ್ ಗವರ್ಮೆಂಟ್ ಇಂದ, ಎಷ್ಟು ಡ್ಯಾಮ್ಗಳ ಹಾಕಿದೆ, ಎಷ್ಟು ನೀವು ಬಂಧುಗಳ ಮಾಡಿರಿ, ಎಷ್ಟು ಬ್ಯಾಂಕ್ಗಳನ್ನು ನೀವು ಇವತ್ತು ನ್ಯಾಷನಲ್ ಮಾಡಿದಿರಿ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಡವರ ದುಡ್ಡು, ಉದ್ಯಮದಾರರ ದುಡ್ಡು ಬದಲಾಗಿರ್ಬೇಕು ಅಂತ ಹೇಳಿ ಎಲ್ಲವನ್ನ ಪ್ರೈವೇಟ್ ಇದ್ದಂತ ಬ್ಯಾಂಕ್ಗಳನ್ನ ಆ ದಿಟ್ಟ ಮಹಿಳೆಯ ನಿರ್ಧಾರದ ಪ್ರಕಾರ ಇವತ್ತೆಲ್ಲವೂ ನ್ಯಾಷನಲ್ ಬ್ಯಾಂಕ್ ಆಗಿರುವುದು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೋರಾಟಗಳು ನಡೆಸಬೇಕಂತೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ನಮ್ಮ ಖರ್ಗೆ ಸಾಹೇಬರು ಅತ್ಯಂತ ಹಿರಿಯ ನಾಯಕರು, ನಮ್ಮ ದೇಶಕ್ಕೆ ಹಿರಿಯ ನಾಯಕರವರು. ಅಂತವರಿಗೆ ಇಂತಹ ರೀತಿ ಹವಾಮಾನ ಆದ್ರೆ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ಯಾವ ರೀತಿ ಇರುತ್ತಂತೇಳಿ ಯುವಕರುಗಳ ಬಗ್ಗೆ ಅತ್ಯಂತ ಗಂಭೀರವಾಗಿ ಈ ವಿಷಯವನ್ನು ತಗೋಬೇಕಂತೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಬಿಜೆಪಿ ಅವರಿಗೆ ಇಂಥವೆಲ್ಲ ನಡೀಲಾರಂಗೆ ನೋಡ್ಕೊಳ್ಬೇಕಂತೇಳಿ ಪ್ರಧಾನಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತೇವೆ. ಇದೇ ಮುಂದುವರೆದ್ರೆ ಎಲ್ಲಾ ದಲಿತ ಪರ ಸಂಘಟನೆಗಳು ಹಾಗೂ ಈ RSS ಮಾನವಾದಿಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಹಮ್ಮಿಕೊಳ್ಳಬೇಕಾಗುತ್ತೆ ಅಂತೇಳಿ ಹೇಳಕ್ ಇಷ್ಟಪಡ್ತೇನೆ. ಈ ಹೋರಾಟಕ್ಕೆ ಎಲ್ಲರೂ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.